ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಮ್ಮ ತೇಜನ್ ಡಿಸ್ಚಾರ್ಜು ಫುಲ್ಲು ಮಿಂಚ್ತಾವನೆ. ಏನೋ ಮಿಂಚ್ತಾ ಇಲ್ಲ, ಸಿಡಿತಾವನೆ. ಅವ್ನು ಯಾವಾಗೂ ಮಿಂಚ್ತಾರೆ. ಬಟರ್ಫ್ಲೈ ಮನೆಗೆ ಹೋಗೋ ಜೋಶಲ್ಲಿ ಫುಲ್ ಸಿಡಿತಾವನೆ. ಅದೊಂದು ನಾಷ್ಟ ತಗೊಂಬರಕ್ಕೆ ಹೊಡ್ಬೇಕು. ಬಗೋರಿ ಗೈಸ್, ಎಲ್ಲ ಹೋದ ಇವತ್ತೇ ಲಾಸ್ಟು. ನಾನು ಗೌರಿ ನಾಷ್ಟ ತಿನ್ನೋದು. ನಾಳೆಯಿಂದ ನಾರ್ಮಲ್ ಮನೆ. ಇವತ್ತು ಮಧ್ಯಾಹ್ನದ ಒಳಗಡೆ ಡಿಸ್ಚಾರ್ಜ್ ಆದರೆ ಯಾಕೋ ರಾತ್ರಿ ಮಲಗಿ ಕತ್ತೆಲ್ಲ ನೋಡ್ಕೊಂಬಿಟ್ಟೈತಿ. ಬೆಡ್ಡು ಅದು ದಿನ ಸೆಟ್ ಆಗಿಲ್ಲ ನನಗೆ. ಹೆವಿ ನೋಡ್ತೈತಿ. ವಾಟ್ಸಪ್ ಗೌರಿ ಏನೋ ಹುಡುಕ್ತಾವನೆ. ಬನ್ನಿ ನಮ್ಮ ತೇಜನ್ ಮಾತಾಡ್ಸೋಣ. ಏನು ತೇಜ, ಏನು ಹೇಳು ಮನೆ, ಏನು ಹೋಗಕ್ಕೆ ತುದಿ ಕಾಲದಲ್ಲಿ ನಿಂತಿದ್ದೆ ಅಂತ? ಹಾಂ, ಏಕೆ ಮನೆಗೆ ಹೋಗ್ತಾರೆ? ಇನ್ನೇನು ಇಲ್ಲೇ ಮಲಗೋಕ್ಕಾಯ್ತದೇನೋ? ಏಯ್ ಏಯ್ ಯಾಕೋ ಹೆಂಗೈತೆ ಮೈಗೆ? ಏನೀಗ ಎಗರಾಡ್ತಾ ಇದೆ ರಾತ್ರಿ ಎಲ್ಲ? ಯಾರಿಗೆ? ಹಾಂ, ಸೊ ಗೈಸ್ ಹೇಳ್ದೆ ಹೋಗೋದ್ ಕಳ್ಸು, ನಿಮ್ನೆ ಕಳ್ಸಬೇಕಂತ. ಹೋಗಿ ಬರ್ರಿ. ಮಧ್ಯಾಹ್ನದ ಊಟ ಮಾಡ್ತಾವ ನಮ್ಮ ತೇಜ. ನಾವು ಇವಾಗ ಮಾಡಬೇಕು. ಏನ? ನಮ್ಮ ಗೌರಿ ಮ್ಯಾಗಿ, ಆಮೇಲೆ ನಾವೊಂದು ಬರ್ಗರ್ ತಗೊಂಬಲ್ಲು. ಇನ್ನೊಂದು ಬರ್ಗರ್ ಎಕ್ಸ್ಟ್ರಾ ಇದೆ. ಜರುಗು ಬರ್ರಿ. ಹೇಳೋದೇ ಆಯ್ತು, ಏನೋ ತೋರಿಸಿಲ್ಲ. ಇನ್ನೇನು ತಿಂತೀಯ ಅದನ್ನು ತೋರಿಸ್ಲ? ಹಾಂ, ಇವ್ರದ್ದು ಹಾಸ್ಪಿಟ್ಲದ್ದು. ಸೊ ಇನ್ನೇನು ಡಿಸ್ಚಾರ್ಜ್ ಮಾಡ್ತಾರೆ ನಮ್ಮ ತೇಜನ. ಮಾಡೋವರೆಗೂ ಗ್ಯಾಪಲ್ಲಿ ಊಟ ಮಾಡ್ಕೊಬೇಕು. ಏನಂತ ತೇಜ್? ನಮ್ಮ ತೇಜ ಅಂತೂ ಇಂಥ ಡಿಸ್ಚಾರ್ಜ್ ಆಯ್ತವನೆ. ಹಾಂ, ತಾತ ಬೈತವ್ರೆ. ನಮ್ಮ ತೇಜನ್ ಕರ್ಕೊಂಡು ಹೊಡ್ತಾ ಇದ್ದೀವಿ. ಅಣ್ಣ ಡಿಸ್ಚಾರ್ಜ್ ಆದ ಫೈನಲಿ. ಬಾಸ್ ರಿಲೀಸ್ ಆದರು. ಹಾಂ ಏನ್ರಿ? ಏನು ಹೇಳು? 3 ದಿನ ಆಯ್ತು ರೀ ಕೆಂಗೇರಿ ನೋಡಿ. ನೀನಾ? ಹಾಂ. ಓ, ನೋಡ್ರಿ, ಯಾರ್ಯಾರು ನೀರ್ ಕುಡಿಯಲ್ಲ ನೀಟಾಗಿ ಅವ್ರಿಗೆಲ್ಲ ನೀವೇನಾದ್ರೆ ನೇರಪ್ಪ ಕುಡೀರಿ. ಅವ್ರಿಗೆಲ್ಲ ಬುದ್ಧಿ ಹೇಳ್ತಾ ನಮ್ ತೇಜ. ಕಿಡ್ನಿಲಿ ಯಾಕೆ ಸ್ಟೋನ್ ಬಂತು? ಅದು 20 mm ಸ್ಟೋನ್. ಇಟ್ಸ್ ನಾಟ್ ಸಿಂಪಲ್ ಮ್ಯಾಟರ್, ಇಟ್ಸ್ ಡಿಫಿಕಲ್ಟ್ ಮ್ಯಾಟರ್. ಇಟ್ಸ್ ಎನ್ ಸೀರಿಯಸ್ ಇಶ್ಯೂ. ಈ ತರ ಓಡಾಡೋ ಸಂದರ್ಭನೇ ಬರ್ತಾ ಇರ್ಲಿಲ್ಲ. ಫಸ್ಟ್ ಆಫ್ ಆಲ್ ಊಟ ಮಾಡಿ ನೀರ್ ಕುಡೀರಿ. ಚೆನ್ನಾಗಿ ನೀರ್ ಕುಡಿಬೇಕು, ಮಜ್ಜಿಗೆ ಕುಡಿಬೇಕು ನೈಟ್ ಹೊತ್ತು. ಹಾ, ಏನ್ಗೋಸ್ಕರ ನೀವೆಲ್ಲ ಕೆಲಸ ಮಾಡೋದು? ಅರೆ, ಚಿಕ್ಕ ವಯಸ್ಸಿಗೆ ಇನ್ನು ಈಗ ಮೊಳಕೆ ಹೊಡೆಯೋ ವಯಸ್ಸಿಂದು ಆಗ್ಲೇ ಕಿಡ್ನಿ ಸ್ಟೋನ್ ಅಂದ್ರೆ ಏನಾದ್ರ ಅರ್ಥ ಏನು? ಫ್ಯಾಮಿಲಿ ಪ್ರಾಬ್ಲಮ್, ಫ್ಯಾಮಿಲಿ ಪ್ರೆಷರ್. ನೀರ್ ಕುಡಿಯೋದಕ್ಕೆ ಏನೋ ನಿಂಗೆ ರೋಗ ಐಡಿಯಾ? ಏಯ್, ಏನ್ ಮಕ ನೋಡ್ತಾ ಇದೀಯ ಅಲ್ಲಿ? ಹೊಡೆದ್ಬಿಟ್ಟಾಗುರು. ಏನು? ಏನ್ ಹೇಳೋ? ಕುಡಿಯೋ ನೀರು. ಏನ್ ಕುಡಿದಿರ? ನೀರ್ ಹೋಯ್. ನಾನ್ ನೀರ್ ಕುಡಿತೀನಿ, ನೀವ್ನೇನ್ ಕುಡಿತಾನಂತ ಹೇಳ? ನೀರ್ ಕುಡಿಯೋ, ಹೇಳ? ಕುಡಿಯೋ ನೀರ್ ಕುಡಿಯೋ. ನಾನ್ ನೀರ್ ಕುಡಿತೀನಿ ಸರಿ, ನೀನೇನ್ ಕುಡಿತೀಯ ಅಂತ ಹೇಳ? ಏನು ಹೇಳ? ಹೇಳ? ಹೇಳು ಅಂದ್ರೆ ಹೇಳ್ತೀನಿ. ಏನ್ ಕುಡಿತೀಯೋ ನೀನು? ಒಟ್ನಲ್ಲಿ ಕಿಡ್ನಿಗೆ ಎಫೆಕ್ಟ್ ಆಗ್ಬಾರ್ದು ಅಂತ ಕುಡಿಬೇಕು. ಅಣ್ಣ ಬ್ರೋ ಕೋಡು. ಏಯ್, ಬ್ರೋ ಕೋಡ್ ಅವೆಲ್ಲ ಪಾಸ್ ಕೋಡು, ಬ್ರೋ ಕೋಡು ಅವೆಲ್ಲ ಏನೋ ಅದು. ಎಷ್ಟು ಕುಡಿಯೋ ನೀಟಾಗಿ. ಕುಡಿಯೋ ನೀರು. ನೋಡ್ತಾ ಇದೀಯಾ? ಕಬ್ನಾಲು ಅಂದ್ಬಿಟ್ಟು ಬೀರ್ ಕುಡಿಯಕ್ ಹೋಯ್ತಾನಲ್ಲ. ಅವೆಲ್ಲ ಕಬ್ನಾಲ್ ಕುಡಿಯೋ. ಬೀರ್ ಕುಡಿಯೋನು. ಮಜ್ಜಿಗೆ ಕುಡಿಬೇಕು, ಕಬ್ನಾಲ್ ಕುಡಿಬೇಕು. ಏನೋ ಇದು ಕೈಗೆ ತುತ್ಕೊಂಡು ಇವೆಲ್ಲ. ದಿಸ್ ಇಸ್ ನಾಟ್ ಅ ಏಜ್ ಫಾರ್ ಅಡ್ಮಿಟಿಂಗ್ ಎಟ್ ಹಾಸ್ಪಿಟಲ್. ದಿಸ್ ಇಸ್ ದ ಏಜ್ ಫಾರ್ ಅರ್ನಿಂಗ್ ಅಂಡ್ ಲರ್ನಿಂಗ್. ಗೈಸ್, ನಮ್ ಗೌರಿ ಇಲ್ಲೇ ಎಲ್ಲ ತರಕಾರಿಗಳೆಲ್ಲ ತಗೊಂತವನ್ ಇಲ್ಲೇ ಇನ್ನ ಹೋಟ್ಲಿಗೆ. ನಮ್ ತೇಜ ಅವ್ರ ಹೋಟ್ಲಿಗೆ ನಾಳೆಗೆ ಎಲ್ಲ ಇಲ್ಲೇ ತಗೊಂತವನೆ. ನಮ್ ತೇಜ ಮೊಬೈಲಲ್ಲಿ ಬಿಸಿ ಆಗ್ಬಿಟ್ಟವನೆ. ಮೊಬೈಲಲ್ಲಿ ಏನ್ ಬಿಸಿ ಆಗಿಲ್ಲ. ಹಾ, ಇವನಷ್ಟೇ ನಾನು ಮೊಬೈಲ್ ನೋಡಲ್ಲ. 3 ಹೊತ್ತು ಮೊಬೈಲು, ಫೋನು, ಮಾತಾಡು, ಸಾಂಗ್ ಕೇಳು, ಅಲ್ಲಾಡು, ಇತ್ತು ಅಷ್ಟೇ.
ಮಾತಾಡು. ಇಲ್ಲಿ ನೋಡು, ಅಲ್ಲೇ ಕುಯ್ದು ಬಿಡ್ತೀನಿ. ಹಾ, ನಮ್ ತೇಜ ಗೌರಿ ಎಲ್ಲಾ ತರಕಾರಿಗಳು ಇಲ್ಲೇ ತಕಂತವನೆ. ಸೊ ಗೈಸ್, ಇನ್ನೇನು ನಮ್ಮ ತೇಜ ಅವ್ರ ಮನೆ ಹತ್ರ ಬಂದ್ವಿ. ಚಳಿ ಐತೈತೆ, ಬಜ್ಜಿ ಬಣ್ಣ ತಿನ್ಬೇಕು. ಸದ್ಯಕ್ಕೆ ಎಲ್ಲ ಗಾಡಿ ಹಾಕ್ಬೇಕು. ಮಳೆ ಬೇರೆ ಚೆಚ್ತಾ ಇತ್ತು. ರೇಷನ್ ತಗೋಬೇಕೀಗ. ಇಲ್ಲಿ ಬಿಸಿ ಬಿಸಿ ಬಾಳೆಕಾಯಿ ಬಜ್ಜಿ ಮಸ್ತಾಗಿರುತ್ತೆ. ಬಿಸಿ ಬಿಸಿ ಬಾಳೆಕಾಯಿ ಬಜ್ಜಿ ಮಸ್ತಾಗಿ. ಸೊ ಗೈಸ್, ಬಿಸಿ ಬಿಸಿ ಬಾಳೆಕಾಯಿ ಬಜ್ಜಿ. ನಮ್ಮ ತೇಜನ ಅದೃಷ್ಟ ಚೆನ್ನಾಗಿಲ್ಲ, ತಿನ್ನಂಗಿಲ್ಲ. ಇರ್ಲಿ. ನಮ್ಮ ತೇಜ ಅವ್ರ ಹೋಟ್ಲ್ ಹತ್ರ ಯಾವ್ದೋ ಶೂಟಿಂಗ್ ನಡೀತೈತಿ. ತೇಜನ್ ಸೀದಾ ಕರ್ಕೊಂಬಂದು ಎತ್ತಾಕ್ದ ಮನೆಗೆ. ನೋಡ್ರಿ, ರಚ್ಗೆತ್ಬಿಟ್ಟವನೆ. ಮನೆಗೆ ಬರ್ತಿದ್ದಂಗೆ ಧೈರ್ಯ. ಗೌರಿ, ಹುಲಿ ಇಷ್ಟೊತ್ತು ಬೋನಲ್ಲಿ ಬಿಟ್ಟವ್ರೆ, ಬೇಟೆ ಮಾಡುತ್ತೆ. ನಮ್ಮ ಹುಲಿ ಇಷ್ಟೊತ್ತು ಬೋನಲ್ಲಿತ್ತು 3 ದಿನ. ಈಗ ವಾಪಸ್ ಕಾಡಕ್ಕೆ ತಂದು ಬಿಟ್ಟವ್ರೆ. 1 ವಾರ ಮೇವ್ ತಿನ್ಕೊಂಡು ಆಮೇಲೆ ರಚ್ ಕೇಳೋದೆ. ಬೇಟೆಗೆ ರೆಡಿ ಆಗುತ್ತೆ. ಇವತ್ತು ರೆಡಿ ಆಗೈತೆ. ಇವನೇ ಫಸ್ಟ್ ಬೇಟೆ. ಈ ಗಜಾನ ತೇಜ ಒಬ್ಬನೇ ಬೇಟೆ ಇಡಕ್ಕಾಗಲ್ಲ. ಬೇರೆ ಯಾರು ಮಾಡಕ್ಕಾಗಲ್ಲ, ಆಡಕ್ಕಾಗಲ್ಲ. ಅದ್ರಲ್ಲೂ ಮಿಸ್ಟೇಕ್. ಸೊ ಗೈಸ್, ತೇಜ ಅವ್ರ ಮನೆಯಿಂದ ಈಗ ಹೊಡ್ತಾ ಇದ್ದೀನಿ. ಸೊ ಎಲ್ಲ ಬಾಯ್ ಹೇಳ್ತವ್ರೆ. ಬಾಯ್. ತೇಜನ್ ಮನೆಯಿಂದ ಬಂದು ಒಂದು ಸ್ವಲ್ಪ ರೂಮ್, ಈ ಪಾತ್ರೆಗಿಂತ ಏನು ತೊಳೆದೇ ಇರಲಿಲ್ಲ. ಮನೆಯಿಂದ ಹಂಗೆ ಬಿದ್ದಿತ್ತು. ಸ್ವಲ್ಪ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳೆದು ಫ್ರೆಶ್ ಅಪ್ ಆಗಿ ಈ 1-2 ಅವರ್ ಕುತ್ಕೊಂಡು ವ್ಲಾಗೆಲ್ಲ ಎಡಿಟ್ ಮಾಡಬೇಕು. ಎಡಿಟ್ ಮಾಡಿ ದವಾ ಕಳೋದೆ ಬೆಳಗ್ಗೆಯಿಂದ. ನಾಳೆಯಿಂದ ಕರೆಕ್ಟಾಗಿ 4 ಗಂಟೆಗೆ ಎದ್ದೇಳಬೇಕು. ಬೆಳಗಿನ ಜಾವ 3:30 ಅಲಾರಾಮ್ ಇಟ್ಕೊಂಡು ಎದ್ದಾಡೋದೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇನ್ಸ್ಟಾಗ್ರಾಮ್ ಹೊಸ ಹಾಕ್ಕೊಂಡೆ, ಅದನ್ನ ಇನ್ನೂ ಯಾರ್ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಳ್ಳಿ. ಕೀಪ್ ಸಪೋರ್ಟಿಂಗ್. ಟೇಕ್ ಕೇರ್. ಬಾಯ್. ಸಿ ಯು.